ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣೀತೆ ಕರವಾಣ್ಯಂಬ ಚರಣೋರಧಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಅತ್ಯಂತ ಪವಿತ್ರವಾಗಿರುವಂತಹ ಭಾರತೀಯ ನಾರಿಯ ಸೌಭಾಗ್ಯವತಿಯರ ಒಂದು ಧರ್ಮಗಳನ್ನು ಪ್ರತಿ ವಾರ ಯಥಾಶಕ್ತಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಹಿಂದಿನ ವಾರ ನಾವೆಲ್ಲ ತಿಳಿದ ಹಾಗೆ ಅನ್ನವನ್ನು ಮಾಡೋದು ಹೇಗೆ, ಹುಳಿಯನ್ನು ಸಾರನ್ನು ಮಾಡೋದು ಹೇಗೆ ಅಂತ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಅದರಲ್ಲೂ ಸೊಸೆ ವಿಶೇಷವಾಗಿ ಅಡಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕೊನೆ ಪಕ್ಷ ಆ ಬಂದಿರುವಂತಹ ಜ್ಞಾನಿಗಳಿಗೆ ಆ ಆಹಾರವನ್ನು ಬಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಪ್ಪ. ಅದರಿಂದ ವಿಶೇಷವಾಗಿ ಪಿತೃದೇವತೆಗಳೆಲ್ಲ ಪ್ರೀತರಾಗ್ತಾರೆ. ಪರಿವೇಷಣ ಮಾತ್ರಂಬ ಕುರ್ಯಾದಿತ್ಯೇವ ಸಾಶ್ರುತಿ ಅಂತ ಹೇಳಿದ ಹಾಗೆ ಮೊನ್ನೆ ನಾನು ಹೇಳಿದ್ದೇನೆ, ಪಾಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸ್ನಾನ ಮಾಡಿ ಕೊನೆ ಪಕ್ಷ ಮಾರ್ಕಾಂಡೇಯ ಸ್ಮೃತಿ ಹೇಳ್ತಾ ಇದೆ, ಬಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸ್ವಲ್ಪ ಮುಂದೆ ಹೋಗೋಣ. ಅದರ ಜೊತೆಗೆ ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ. ಮಹಿಳೆಯರ ಧರ್ಮದಲ್ಲಿ ಅಡಿಗೆಯನ್ನು ಮಾಡಿದ ಮೇಲೆ ಆ ಅಡಿಗೆಯನ್ನು ಪತಿಗೆ ಒಪ್ಪಿಸಬೇಕಂತೆ. ಅಡಿಗೆಯನ್ನು ಮಾಡೋದಷ್ಟೇ ಮುಖ್ಯ ಅಲ್ಲ, ಶುದ್ಧವಾಗಿ ಮಾಡಿದಾದ ಮೇಲೆ ಪತಿಗೆ ಆ ಅಡಿಗೆಯನ್ನು ಒಪ್ಪಿಸಬೇಕು. ಆ ಪತಿ ಏನು ಮಾಡ್ತಾನೆ, ಅದನ್ನು ನೈವೇದ್ಯವನ್ನಾಗಿ ಮಾಡ್ತಾನೆ. ಭಗವಂತ ನನಗೆ ನೈವೇದ್ಯವನ್ನು ತೋರಿಸ್ತಾನೆ. ವೈಶ್ವದೇವ ಪಂಚಮಹಾಯಜ್ಞಗಳನ್ನು ಮುಗಿಸಿದ ಬಳಿಕ ಪತಿ ಎಲ್ಲರಿಗೂ, ಅಂದರೆ ಜ್ಞಾನಿಗಳು ಬಂದಿರ್ತಾರಲ್ಲ, ಬ್ರಾಹ್ಮಣರನ್ನು ಊಟಕ್ಕೆ ಕರೆದಿರ್ತೀರಿ, ಅವರೆಲ್ಲರಿಗೂ ಬಡಿಸಬೇಕು. ಅದಾದ ಮೇಲೆ ಪತಿಗೂ ಬಡಿಸಬೇಕು ಅಂತ ಹೇಳ್ತಾರೆಲ್ಲ. ಆದಮೇಲೆ ಇದಕ್ಕೆಲ್ಲ ಕೆಲವೊಂದು ಸ್ಮೃತಿಗಳಲ್ಲಿ, ವ್ಯಾಸ ಸ್ಮೃತಿ ಮುಂತಾದ ಸ್ಮೃತಿಗಳಲ್ಲಿ ಒಂದೆರಡು ವಿಷಯವನ್ನು ಹೇಳ್ತಾರೆ, ಹೇಗೆ ಬಡಿಸಬೇಕು, ಆ ಬಡಿಸೋ ವಿಧಾನ ಹೇಗೆ. ಭಾರ್ಗವಿ ಸರ್ವಧಾನ್ಯೇಷು ಧನರಾಶೀಷು ತಿಷ್ಠತಿ ಸಂತತಂ ಲವಣೆ ಜ್ಯೇಷ್ಠ ಸದಾವಾಸಂ ಕರೋತಿ ತಸ್ಯ ನಿಕ್ಷೇಪಣಂ ಪಾತ್ರೆ ವಾಮಪಾರ್ಶ್ವೇ ಪ್ರಚೋದಿತಂ. ಬಡಿಸಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಹೇಳ್ತಾರೆ, ಹೇಗೆ ಬಡಿಸಬೇಕು. ಲಕ್ಷ್ಮೀದೇವಿ ಎಲ್ಲ ಧಾನ್ಯಗಳಲ್ಲಿ ಮತ್ತು ಧನದಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿರ್ತಾಳೆ. ಉಪ್ಪಿನಲ್ಲಿ ಜ್ಯೇಷ್ಠೆಯ ಆವಾಸ ಇರ್ತದೆ. ಹೀಗಾಗಿ ಅದನ್ನು ಭೋಜನ ಪಾತ್ರೆಯ ಎಡಭಾಗದಲ್ಲಿ ಅದನ್ನು ಬಡಿಸಬೇಕು ಅಂತ ಹೇಳ್ತಾರೆ. ದಕ್ಷಿಣೆ ಪರಮಾನ್ನಸ್ಯ, ಬಲಭಾಗದಲ್ಲಿ ಪರಮಾನ್ನ ಅಂದರೆ ಪಾಯಸವನ್ನು ಬಡಿಸಬೇಕು. ಹಾಗೆಯೇ ತವ್ವೆಯನ್ನು ಬಲಭಾಗದಲ್ಲೇ ಬಡಿಸಬೇಕು. ಅನ್ನಸ್ಯ ದಕ್ಷಿಣೆ ಭಾಗೆ ಸೂಪಸ್ಥಾನಂ ಪ್ರಚಕ್ಷತೆ. ಇವತ್ತು ನಾವೇನು ಬಡಿಸ್ತಾ ಇದ್ದೀವಲ್ಲ, ಊಟ ಮಾಡಬೇಕಾದ್ರೆ ನಮ್ಮಲ್ಲೆಲ್ಲ ಭಾರತೀಯ ಪರಂಪರೆ ಪದ್ಧತಿ ಏನು ಬಂದಿದೆನೋ ಅದಕ್ಕೆ ಪ್ರಮಾಣ ನಾನು ತೋರಿಸ್ತಾ ಇದ್ದೇನೆ. ಶಾಸ್ತ್ರದಲ್ಲಿ ಹೇಗಿದೆ, ಇವತ್ತು ನಾವೇನು ಬಡಿಸ್ತಾ ಇದ್ದೀವಲ್ಲ, ಎಡಭಾಗದಲ್ಲಿ ಉಪ್ಪನ್ನು ಬಡಿಸ್ತಾರೆ, ಕೆಳಗಡೆ ಚಿತ್ರಾನ್ನವನ್ನು ಬಡಿಸ್ತಾರೆ, ಮೇಲ್ಭಾಗದಲ್ಲೆಲ್ಲ ಪತ್ಯ ಚಟ್ನಿ ಕೋಸಂಬರಿ ಎಲ್ಲ ಬಡಿಸ್ತಾರೆ, ಮತ್ತು ಬಲಭಾಗದಲ್ಲಿ ಪಾಯಸವನ್ನು ಬಡಿಸ್ತಾರೆ, ಮಧ್ಯಭಾಗದಲ್ಲಿ ಅನ್ನವನ್ನು ಬಡಿಸ್ತಾರೆ. ಇದಕ್ಕೆಲ್ಲ ಪ್ರಮಾಣ ಇದೆ, ಶಾಸ್ತ್ರಬದ್ಧವಾಗಿರುವಂಥದ್ದು. ಈ ರೀತಿಯಾಗೇ ಬಡಿಸಬೇಕು. ಶಾಕಾದಿ ಪುರತಸ್ಥಾಪ್ಯ, ನಾನೀಗ ಹೇಳಿದ ಹಾಗೆ ಪಲ್ಯ ಚಟ್ನಿ ಕೋಸಂಬರಿ ಗೊಜ್ಜು ಮುಂತಾದ ಎಲ್ಲ ಪದಾರ್ಥಗಳನ್ನು ಎಲೆಯ ಮುಂಭಾಗದಲ್ಲಿ ಬಡಿಸಬೇಕು. ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಬಡಿಸೋದಲ್ಲ, ಶಾಸ್ತ್ರದಲ್ಲಿ ವಿಧಿವಿಧಾನ ಮಾಡಿದ್ದಾರೆ ಹೀಗೆ ಬಡಿಸಬೇಕು ಅಂತ. ಅದೇ ರೀತಿಯಾಗಿ ಬಡಿಸಬೇಕು. ಮಧ್ಯದಲ್ಲಿ ಮಧ್ಯೆ ಅನ್ನಂ ಪರಿವೇಶಯೇತ್, ನಾನೀಗ ಹೇಳಿದ ಹಾಗೆ ಮಧ್ಯಭಾಗದಲ್ಲಿ ಅನ್ನವನ್ನು ಬಡಿಸಬೇಕು. ಇದನ್ನ ವ್ಯಾಸಸ್ಮೃತಿಯಲ್ಲಿ ತಿಳಿಸಿ ಹೇಳ್ತಾರೆ. ಅನ್ನಂ ಮಧ್ಯೆ ಪ್ರತಿಷ್ಠಾಪ್ಯ ದಕ್ಷಿಣೆ ಘೃತಪಾಯಸಂ, ಮಧ್ಯಭಾಗದಲ್ಲಿ ಅನ್ನವನ್ನು ಬಡಿಸಬೇಕು. ಅದರ ಪಕ್ಕ ಬಲಭಾಗದಲ್ಲಿ
ಘೃತ ತುಪ್ಪವನ್ನ ಪಾಯಸವನ್ನ ಬಡಿಸಬೇಕು. ಶಾಕಾದಿ ಪುರತಸ್ಥಾಪ್ಯ ಮುಂಭಾಗದಲ್ಲಿ ಪಲ್ಯ ಚಟ್ನಿ ಗೊಜ್ಜು ಇವೆಲ್ಲ ಪದಾರ್ಥಗಳನ್ನು ಬಡಿಸಬೇಕು. ಭಕ್ಷ್ಯ ಭೋಜ್ಯಂಚ ವಾಮತಃ, ಏನಾದರೂ ಭಕ್ಷ್ಯ ಮಾಡಿದ್ರೆ ಅಂದರೆ ಸಿಹಿ ಪದಾರ್ಥಗಳನ್ನು ಮಾಡಿಸಿದ್ರೆ ಆ ಭಕ್ಷ್ಯಗಳನ್ನು ಎಡಭಾಗದಲ್ಲಿ ಬಡಿಸಬೇಕು ಅಂತ ಹೇಳ್ತಾರೆ. ಇವತ್ತು ಅದೇ ರೀತಿಯಾಗಿ ಬಡಿಸ್ತಾರೆ. ಯಾರು ಬಡಿಸ್ತಿಲ್ಲೋ ಅದನ್ನು ತಿದ್ಕೋಬೇಕು, ಈ ರೀತಿಯಾಗಿ ಬಡಿಸಬೇಕು ಅಂತ ಶಾಸ್ತ್ರ ನಿರ್ದೇಶನ ಮಾಡ್ತಾ ಇದೆ. ಇನ್ನು ಎಷ್ಟರ ಮಟ್ಟಿಗೆ ಕೆಲವೊಂದು ಆಚರಣೆ ಮಾಡೋದು ಕಷ್ಟ, ಆದರೂ ತಿಳಿದುಕೊಳ್ಳಲಿ ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಶಾಸ್ತ್ರ ನಮಗೆ ಎಷ್ಟು ಕಠಿಣವಾಗಿ ಕೆಲವೊಂದು ನಿಯಮಗಳನ್ನು ಹೇಳಿದೆ ಅಂದರೆ, ಶಾಖಾನಮಪಿ ಸರ್ವೇಷಾಂ ಪಕ್ವಾನಾಂ ಪರಿವೇಷಣೆ ಮಿಥೋ ಯೋಗೋ ಯಥಾನ ಸ್ಯಾತ್ತತಾ ಪಾತ್ರೆ ಪ್ರಸಾದಯೇತ್. ಬೇಯಿಸಿದ ಶಾಖಗಳನ್ನು ಬಡಿಸುವಾಗ ಒಂದಕ್ಕೊಂದು ಸಂಪರ್ಕವಾಗದಂತೆ ಎಚ್ಚರಿಕೆಯಿಂದ ಬಡಿಸಬೇಕು. ಎಲ್ಲ ಒಂದೇ ಕಡೆ ಹಾಕ್ಬಿಡೋದಲ್ಲ, ಬಡಿಸಬೇಕಾದ್ರೆ ಬಿಡಿ ಬಿಡಿ ಬಿಡಿಯಾಗಿ ಬಡಿಸಬೇಕು ಅಂತ ಹೇಳ್ತಾರೆ. ಅದರಲ್ಲೂ ತವ್ಯೆಯನ್ನು ಬಡಿಸಬೇಕಾದ್ರೆ ಅನ್ನಕ್ಕೆ ಸಂಪರ್ಕವಾಗದಂತೆ ಬಡಿಸಬೇಕು ಅಂತ ಹೇಳ್ತಾರೆ. ದೂರ ಬಡಿಸಬೇಕು. ಕೆಲವರು ಅನ್ನದ ಮೇಲೆ ಹಾಕಿಬಿಡ್ತಾರೆ, ಹಾಗೆಲ್ಲ ಮಾಡಬಾರದು. ಶಾಸ್ತ್ರ ಹೇಳ್ತದೆ ಸೂಪಮನ್ನೇನ ಸಂತೃಪ್ತಂ ಯಃ ಕುರ್ಯಾತ್ ಪರಿವೇಷಣಂ, ಸ್ವಲ್ಪ ದೂರ ಭಾಗದಲ್ಲಿ ಬಡಿಸಬೇಕು ಅಂತ ಹೇಳ್ತಾರೆ. ಇನ್ನು ಶುಭಾಶುಭ ಕರ್ಮಗಳಲ್ಲಿ ಉಪಯೋಗಿಸಬಹುದಾದ ಪದಾರ್ಥಗಳನ್ನು ಸೂಕ್ಷ್ಮವಾಗಿ ಹೇಳ್ತಾರೆ. ಯಾಕೆ ಅಂದರೆ ಶುಭಾಶುಭ ಕರ್ಮಗಳ ಮುಖ್ಯ ಪಾತ್ರ ಅದು ಮಹಿಳೆಯರು, ಸ್ತ್ರೀಯರು, ಸೌಭಾಗ್ಯವತೆಯರು. ಅವರು ಚೆನ್ನಾಗಿ ಅಡಿಗೆ ಮಾಡಿದರೆ ಮಾತ್ರ ಶುಭ ಕಾರ್ಯನೂ ಆಗ್ತದೆ, ಅಶುಭ ಕಾರ್ಯನೂ ಆಗ್ತದೆ, ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಅವರು ಚೆನ್ನಾಗಿ ತಿಳಿದುಕೊಳ್ಳಬೇಕು ಈ ಪದಾರ್ಥಗಳನ್ನು. ಶುಭಾಶುಭ ಕಾರ್ಯಗಳಿಗೆ ಯಾವ್ಯಾವ ಪದಾರ್ಥವನ್ನು ಬಳಸಬೇಕು. ಶುಭ ಕರ್ಮಗಳಲ್ಲಿ ಹೆಸರು ಬೇಳೆಯಿಂದ ತವ್ಯೆಯನ್ನು ಮಾಡಬಹುದು ಅಂತ ಹೇಳ್ತಾರೆ, ಆದರೆ ನಿಯಮ ಇಲ್ಲ ಅಂತಾರೆ. ತೊಗರಿ ಬೇಳೆಯನ್ನು ಸಾಮಾನ್ಯವಾಗಿ ಎಲ್ಲ ಶುಭ ಕಾರ್ಯಗಳಲ್ಲಿ ಬಳಸ್ತಾರೆ. ಇನ್ನು ಪಿತೃಕರ್ಮಗಳಲ್ಲಿ ವಿಶೇಷವಾಗಿ ಉದ್ದಿನ ಬೇಳೆಯನ್ನು ಬಳಸ್ತಾರೆ. ಶುಭ ಕರ್ಮದಲ್ಲಿ ಬಳಸೋದಿಲ್ಲ. ಪಿತೃಗಳ ಕಾರ್ಯದಲ್ಲಿ ಉದ್ದಿನ ಬೇಳೆಯ ಪದಾರ್ಥಗಳನ್ನು ಮಾಡಿ ಬಳಸ್ತಾರೆ. ಮಾಷಾಹ ಸೂಪಯ ಯಃ ಕುರ್ಯಾತ್ ಭವ್ಯ ಕಾರ್ಯೇಶು ಮೂಢದೀಹಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅದರಲ್ಲೂ ಮಾಷಸ್ತಿಲಸ್ತಥಾ ಭಕ್ತ್ಯ, ಎಳ್ಳು ಮತ್ತು ಮಾಷ ಪಿತೃದೇವತೆಗಳಿಗೆ ಉದ್ದು ಬಹಳ ಪ್ರೀತಿಕರವಾಗಿರುವಂಥದ್ದು. ಉದ್ದಿನಿಂದ ಮಾಡಿರುವಂತಹ ಪದಾರ್ಥಗಳು, ಎಳ್ಳಿನಿಂದ ಮಾಡಿರುವಂತಹ ಭಕ್ಷ್ಯಗಳು, ಅವನ್ನೆಲ್ಲ ಪಿತೃದೇವತೆಗಳ ಪ್ರೀತ್ಯರ್ಥಕವಾಗಿ ಅವಶ್ಯವಾಗಿ ಮಾಡಬೇಕಪ್ಪ ಅಂತ ಹೇಳ್ತಾರೆ. ಅಂದರೆ ಅಡಿಗೆ ಮಾಡಬೇಕಾದ್ರೂ ಈ ಎಲ್ಲ ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ರೀತಿಯಾಗೇ ಬಡಿಸಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಂದೊಂದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ನಾವು ಬಡಿಸಬೇಕಾದ್ರೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ಬಡಿಸೋ ಹಾಗಿಲ್ಲ. ಶುಭ ಕರ್ಮಸು ಸರ್ವತ್ರ ಸೂಪ ಆಡಕ ನಾಮಕಃ ಮಾಷಾ ಸೂಪಾಯ ಯಃ ಕುರ್ಯಾತ್ ಭವ್ಯ ಕಾರ್ಯೇಶು ಮೂಢದೀಹಿ ದೈವಕೃತ್ರೇಷು ಸರ್ವೇಷು ಮುದ್ಗಸೂಪ ವಿಕಲ್ಪತಃ ಪ್ರಶಸ್ತಃ ಸ್ಯಾತ್ ಪರಿಗ್ರಾಹ್ಯ ಪೈತುಕೇಶು ವ್ಯವಸ್ಥಿತಃ. ಎಲ್ಲ ಪ್ರಮಾಣದಲ್ಲಿ ಶ್ಲೋಕಗಳನ್ನು ಹೇಳ್ತಾರೆ. ಅಂದರೆ ಈ ರೀತಿಯಾಗಿ ಅಡಿಗೆಯನ್ನು ಮಾಡೋದಷ್ಟೇ ಮುಖ್ಯ ಅಲ್ಲ, ಅಡಿಗೆಯನ್ನು ಮಾಡಿದ ಮೇಲೆ ಶಾಸ್ತ್ರಬದ್ಧವಾಗಿ ಅದನ್ನು ಬಡಿಸಿ ಅದನ್ನು ದೇವರಿಗೆ ನೈವೇದ್ಯವನ್ನು ಮಾಡಬೇಕಪ್ಪ. ಪತಿಂ ಚೈತಾ ಅನುಜ್ಞಾತ. ಇದಾದ ಮೇಲೆ ವೈಶ್ವದೇವ ಆದ ಮೇಲೆ ಆಯಾ ಕಾಲದಲ್ಲಿ ಭೋಜನ ಮಾಡಬೇಕಾದವರು ಅಂತ ಯಾರ್ಯಾರಿದ್ದಾರೋ ಅವರಿಗೆಲ್ಲರಿಗೂ ಬಡಿಸಬೇಕು. ಊಟಕ್ಕೆ ಹೇಳಿರ್ತೀರ ನೀವು, ಯಾರ್ಯಾರಿಗೆ ಕರೆದಿರ್ತೀರೋ ಅವರೆಲ್ಲರಿಗೂ, ಅತ್ತೆ ಮಾವ ಹಿರಿಯರು, ನಿಮ್ಗಿಂತ ವಯಸ್ಸಾಗಿರುವಂಥವ್ರು, ಆರೋಗ್ಯ ಸರಿ ಇಲ್ಲದೆ ಇರುವಂಥವ್ರು, ಅವರೆಲ್ಲರಿಗೂ ಬಡಿಸಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಪತಿಯ ಭೋಜನ ಮುಗಿದ ಮೇಲೆ ಉಳಿದ ಅನ್ನವನ್ನು ಸಂತೋಷದಿಂದ ತಾನೂ ಭುಂಜಿಸಬೇಕು. ನಂತರ ದ್ರವ್ಯದ ಆಯವ್ಯಯಗಳನ್ನು ಗಮನಿಸುತ್ತಾ ಏನು ಕೊಟ್ರಿ, ಏನು ಬಿಟ್ರಿ, ಎಷ್ಟು ಬಂತು, ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಿ ಅದನ್ನೆಲ್ಲ ವಿಚಾರವನ್ನು ಮಾಡಬೇಕಂತೆ. ಭೋಜನ ಮಾಡುವುದಕ್ಕೆ ಮುಂಚೆ ಕಡ್ಡಾಯವಾಗಿ ಸ್ತ್ರೀಯರೇನು ಮಾಡಬೇಕು, ತೀರ್ಥವನ್ನು ಸ್ವೀಕರಿಸಬೇಕು. ತೀರ್ಥ ಸ್ವೀಕರಿಸಿದ ಮೇಲೆ ಗಂಧವನ್ನು ಹಚ್ಚಿಕೊಳ್ಳಬೇಕು ಅಂತ ಹೇಳ್ತಾರೆ. ಗಂಧವನ್ನು ಸ್ವೀಕಾರ ಮಾಡಬೇಕು. ಗೋಪೀಚಂದನ ಕುಂಕುಮ ಮೊದಲಾದವುಗಳಿಂದ ಪುಂಡ್ರವನ್ನು ಧರಿಸುವಾಗ ಊರ್ಧ್ವವಾಗಿ ಧರಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಗೋಪೀಚಂದನ ಕುಂಕುಮ ಊರ್ಧ್ವಪುಂಡ್ರ ಇದೆಲ್ಲ ಧರಿಸಿ ಆಗೋಗಿದೆ.
ಮತ್ತು ಗಂಧ ಕೊಟ್ಟಿದ್ದಾರೆ. ಈಗ ಅದನ್ನೇನು ಮಾಡಬೇಕು ಅಂತ ಕೇಳಿದರೆ, ವಾದರಾಜ ಸ್ವಾಮಿಗಳು ಮನೆ ವಾರ್ತೆ ಪ್ರಾರಂಭದಲ್ಲೇ ಸ್ತ್ರೀ ಧರ್ಮವನ್ನು ಹೇಳಬೇಕಾದ್ರೆ ಪ್ರಾರಂಭದಲ್ಲೇ ನಾನು ಹೇಳಿದ್ದೇನೆ, ಮನೆ ವಾರ್ತೆ ಹಾಡು ಅಂತ ಮಾಡಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಮಾಡಬೇಕು? ಗಂಧವನ್ನು ಕೊಟ್ಟಿದ್ದಾರಪ್ಪ, ಅದನ್ನೇನು ಮಾಡಬೇಕು? ಅಚ್ಚ ಶ್ರೀ ಗಂಧವನ್ನು ಕೊರಳಿಗೆ ಲೇಪಿಸಿ. ಗಂಧವನ್ನು ಕೊಟ್ಟಾಗ ಏನು ಮಾಡಬೇಕು? ಅದನ್ನು ಸ್ವೀಕಾರ ಮಾಡಿ ಕೊರಳಿಗೆ ಅದನ್ನು ಧಾರಣೆ ಮಾಡಬೇಕು. ಇವತ್ತಿಗೂ ಎಲ್ಲ ಸೌಭಾಗ್ಯವತೆಯರು, ಶಿಷ್ಟರು ಅಂತ ನಾವೇನು ಹೇಳ್ತೀವಲ್ಲ, ಹಿರೇ ಮುತ್ತೈದೆಯರು, ಅವರೆಲ್ಲರೂ ಆ ರೀತಿಯಾಗಿ ಧಾರಣೆ ಮಾಡ್ತಾ ಬಂದಿದ್ದಾರೆ. ಶಾಸ್ತ್ರ ಸಹಿತ ಅದೇ ಹೇಳ್ತಾ ಇದೆ. ವಾದರಾಜ ಸ್ವಾಮಿಗಳು ಅದನ್ನೇ ಕೋಟ್ ಮಾಡಿ ಹೇಳಿದ್ದಾರೆ. ಗಂಧವನ್ನ ಆ ರೀತಿಯಾಗಿ ಅದನ್ನ ಸ್ವೀಕಾರ ಮಾಡಬೇಕಪ್ಪ. ಇನ್ನು ಸ್ತ್ರೀಯರು ಪತಿಯ ಭೋಜನ ಮುಗಿದ ಮೇಲೆ ಅದೇ ಪಾತ್ರೆಯಲ್ಲೇ ಊಟ ಮಾಡಬೇಕು ಅಂತ ಇದೆ. ಇದಕ್ಕೆ ಕಾರಣ ಎರಡು. ಒಂದು ಪ್ರೀತಿ, ಗಂಡನ ಮೇಲಿರುವಂತಹ ಭಕ್ತಿ, ಆ ಒಂದು ಧರ್ಮದ ಒಂದು ಒಂದು ಕಾರಣ ಇರೋದ್ರಿಂದ ಅವಶ್ಯವಾಗಿ ಅದನ್ನು ಊಟವನ್ನು ಮಾಡಬೇಕಪ್ಪ. ಆ ಪತಿಯ ಉಚ್ಚಿಷ್ಟವನ್ನು ಊಟ ಮಾಡೋದ್ರಿಂದ ಸಾಮಾನ್ಯವಾಗಿ ಉಚ್ಚಿಷ್ಟ ನಿಷಿದ್ಧವಾಗಿರುವಂಥದ್ದು, ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಪತಿಯ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಬಹುದು. ಅಗ್ನಿಪುರಾಣ ಒಂದು ಮಾತು ಹೇಳ್ತದೆ, ಸೇವತೆ ಪತಿರುಚ್ಚಿಷ್ಟ ಮಿಷ್ಟಮನ್ನಂ ಫಲಾಧಿಕಂ. ಅಗ್ನಿಪುರಾಣ ಹೇಳುವಂತಹ ಮಾತು, ಪತಿಯ ಉಚ್ಚಿಷ್ಟವನ್ನ, ಅನ್ನ, ಫಲ, ಈ ಆಹಾರ ಪದಾರ್ಥಗಳನ್ನು ಸತಿಯಾದವಳು ಸೇವಿಸುತ್ತಾ ಇರಬೇಕು ಅಂತ ಹೇಳ್ತಾರೆ. ವಿಶೇಷವಾದ ಒಂದು ಪ್ರೀತಿ ಬರಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಪತಿಯ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಬಹುದು. ಇನ್ನು ಇದಲ್ಲದೆ ಪ್ರಮಾಣಕ್ಕೆ ಅನುಗುಣವಾಗಿ ಶಿಷ್ಟ ಸಂಪ್ರದಾಯವು ಇದನ್ನು ನಾವು ಕಾಣೋದ್ರಿಂದ ಇದನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಸಂದರ್ಭ ಏನಾಗುತ್ತೆ ಅಂದರೆ, ದ್ವಾದಶಿ ಆಗಿರ್ತದೆ, ಸಮಯ ಮೀರಿ ಹೋಗ್ಬಿಡ್ತದೆ. ಅಂಥ ಸಮಯದಲ್ಲೇನಾದರೂ ಪಾಪ ಬರ್ತದ ಅಂತ ಕೇಳಿದರೆ, ದ್ವಾದಶ್ಯ ಉಲ್ಲಂಘನಂ ಸ್ತ್ರೀಣಾಂ ನ ದೋಷೋ ಮನುರಬ್ರವೀತ್. ಯಾವುದೇ ಕಾರಣಕ್ಕೂ ದ್ವಾದಶಿ ತಡವಾಗಿ ಭೋಜನ ಮಾಡಿದ್ರು, ತಡವಾಗಿ ಭೋಜನ ಮಾಡೋದು ಅಂದ್ರೇನು? ಕೇವಲ ಲೇಟಾಗಿ ಎದ್ದು ಯಾವಾಗೋ ಮಲ್ಕೊಂಡು ಎಲ್ಲೋ ಹರಟೆ ಹೊಡಿತಾ ಲೇಟಾಗಿ ಊಟ ಮಾಡಿದರೆ ಪ್ರಯೋಜನ ಇಲ್ಲ. ಲೇಟ್ ಆಗಿದೆ ಅಂದರೆ ಕಾರಣ ಏನು? ಪತಿಗೆ ಬಡಿಸ್ತಾ ಇದ್ದಾರೆ, ದೇವರ ಪೂಜೆಯಲ್ಲಿ ಸಹ ಮಾಡಿದ್ದಾರೆ, ಒಳ್ಳೆಯ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅಂಥ ಸಂದರ್ಭದಿಂದ ಏನಾದರೂ ಪತ್ನಿ ಪತಿವ್ರತ ನಾರಿ ಪರಾಧೀನೋಪಿ ಯೋ ಜನಃ ನ ತೀರ್ಥಪಾರಣಂ ಕೃತ್ವ ಪಶ್ಚಾತ್ ಭುಕ್ತ್ವ ಫಲಂ ಲಭೇತ್. ಎಷ್ಟೆಲ್ಲ ಪ್ರಮಾಣ ಕೊಟ್ಟಿದ್ದಾರೆ ನೋಡ್ರಿ, ಎಷ್ಟು ಸುಲಭ. ಸ್ತ್ರೀಯರಿಗೆ ಸುಲಭವಾಗಿ ಪತ್ನಿ ಪುಣ್ಯಾಪಹಾರಿಣಿ ಅಂತ ಒಂದು ಮಾತಿದೆ. ಪತಿ ಮಾಡುವಂತಹ ಎಲ್ಲ ಪುಣ್ಯದಲ್ಲಿ ಅರ್ಧ ಭಾಗ ಕೇಳದೆ ಪಡೆಯುವಂಥವಳು ಸ್ತ್ರೀ. ಭಗವಂತ ಅಷ್ಟು ವ್ಯವಸ್ಥೆ ಮಾಡಿದ್ದಾನೆ ಸ್ತ್ರೀಯರಿಗೆ ಸುಲಭವಾಗಿ ಪುಣ್ಯ. ಪತಿಗೆ ನೀವು ಸಹಾಯ ಮಾಡಿಬಿಟ್ರೆ ಆ ಪತಿ ಮಾಡುವಂತಹ ಪುಣ್ಯದಲ್ಲಿ ನಿಮಗೆ ಅರ್ಧ ಭಾಗ ಬರ್ತಾ ಇದೆ. ಅಲ್ಪ ದ್ವಾದಶಿ ಇರ್ತದೆ, ಗಂಡನಿಗೆ ಬಡಿಸ್ತಾ ಇರ್ತಾರೆ, ಪಾಪ ಹಿರಿಯ ಅತ್ತೆ ಮಾವನಿಗೆ ಬಡಿಸ್ತಿರ್ತಾರೆ, ಸಮಯ ಆಗಿ ಹೋಗ್ಬಿಡ್ತದೆ, ದ್ವಾದಶಿ ಮೀರಿ ಹೋಗ್ಬಿಡ್ತದೆ ಅನ್ನುವಂಥ ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ದೋಷ ಅಂತ ಆಗೋದಿಲ್ಲ. ತಥಾ ಪರ್ಯುಷಿತ ಭೋಜನಂ, ಪರ್ಯುಷಿತ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅವಶ್ಯವಾಗಿ ಆ ಪಾರಣೆಯನ್ನು ಮಾಡೋದ್ರಿಂದ ಸ್ತ್ರೀಯರು ಪರಾಧೀನರು, ಪಾಪ ಆ ಪತಿಯ ಅಧೀನರಾಗಿರೋದ್ರಿಂದ ತೀರ್ಥವನ್ನು ಸ್ವೀಕಾರ ಮಾಡಿದರೆ ಪಾರಣೆ ಮಾಡದಂಥ ಫಲ ಬರ್ತಾ ಇದೆ. ಏನೂ ಅದರಲ್ಲಿ ತೊಂದರೆ ಇಲ್ಲ, ಸಂಶಯ ಇಲ್ಲ, ವ್ರತಭಂಗ ಆಯಿತು ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಅಂತ ನಿರ್ಣಯವನ್ನು ತೋರಿಸಿದ್ದಾರೆ. ಇದಾದ ಮೇಲೆ ಮುಂದೇನು ಮಾಡಬೇಕು ಕರ್ಮಗಳನ್ನು ಅಂತ ಕೇಳಿದರೆ, ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕಂತೆ. ಲಕ್ಷ್ಮೀದೇವಿಯ ವಾಸ ನಿಮ್ಮ ಮನೇಲಿ ಆಗಬೇಕು ಅಂದರೆ ಎಲ್ಲ ಸೌಭಾಗ್ಯವತಿಯರು ಮನೆಯನ್ನು ಸ್ವಚ್ಛವಾಗಿಡಬೇಕು. ತೊಳೆದುಕೊಂಡು ಬಳಿದು ಎಲ್ಲ ರೀತಿಯಿಂದ ಸ್ವಚ್ಛವಾಗಿಡಬೇಕು. ಪಾತ್ರೆಗಳನ್ನು ಸ್ವಚ್ಛವಾಗಿಡಬೇಕು. ಎಲ್ಲಿ ಬೇಕಲ್ಲಿ ಒಗೆದು ಎಲ್ಲಿ ಬೇಕಲ್ಲಿ ಇಟ್ಟು ಮುರಿದು ಹೋಗಿರೋದು, ಹಾಳಾಗಿರೋವಂಥದ್ದು, ಒಡೆದು ಹೋಗಿರೋವಂಥದ್ದು ಅಂಥವೆಲ್ಲ ಉಪಯೋಗಿಸ್ಬಾರ್ದಪ್ಪ. ಯಾಕೆ ಅಂದರೆ ಅಲಕ್ಷ್ಮಿ ಬಂದು ವಾಸ ಮಾಡ್ತಾಳೆ ನೀವು ಹಾಗೆ ಮಾಡಿದರೆ. ಪಾತ್ರೆಗಳನ್ನು, ಎಲ್ಲ ಪಾತ್ರೆ ವಸ್ತುಗಳನ್ನು ಆಯಾ ಜಾಗಕ್ಕೆ ನೀವೆಲ್ಲಿ ತಗೊತಿರೋ ಆ ಸಾಮಾನಿನ ಪದಾರ್ಥಗಳನ್ನು ಅಲ್ಲೇ ಇಡೋದನ್ನು ಅಭ್ಯಾಸ ಮಾಡಬೇಕು. ಅಡಿಗೆ ಮಾಡೋದು, ಬಂದವರಿಗೆಲ್ಲ ಬಡಿಸೋವಂಥದ್ದು,
ಈ ಎಲ್ಲ ಕೆಲಸಗಳನ್ನು ನಿಯಮೇನ ಎಲ್ಲ ಪತಿವ್ರತ ಸ್ತ್ರೀಯರು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಯಾಕೆ? ಇದು ದೇವರು ಹೇಳಿದ ಕೆಲಸ, ದೇವರ ಮನೆಯ ಕೆಲಸ. ಭಗವಂತ ನಿನ್ನ ಅರಮನೆಯ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಯಾವ ಬೇಸರವನ್ನೂ ಪಡದೆ. ಕೆಲವರು ಬೇಸರ ಮಾಡ್ಕೊತಾರೆ, ಅಯ್ಯೋ ಇಷ್ಟೆಲ್ಲ ಬಟ್ಟೆ ಒಗಿಬೇಕಲ್ಲ, ಇಷ್ಟೆಲ್ಲ ಭಾಂಡಿ ತುಳಿಬೇಕಲ್ಲ ಪಾತ್ರೆಯನ್ನು ಅಂತಂತಾರೆ. ಹಾಗೆಲ್ಲ ಅನ್ಕೋಬಾರ್ದು. ಇದೆಲ್ಲ ಭಗವಂತ ನಿನ್ನ ಸೇವೆ ಅಂತ ಅನ್ಕೋಬೇಕು. ಅಂತಹ ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಮಹಿಳೆ ಕೌಶಿಕನೆಂಬ ಋಷಿಗೆ ಉಪದೇಶ ಮಾಡಿದ ಇತಿಹಾಸವನ್ನು ನಾವು ಮಹಾಭಾರತದಲ್ಲಿ ಕಾಣ್ತೀವಿ. ಹಾಗಾಗಿ ಪುರುಷರು ಗುರುಕುಲದಲ್ಲಿ ಸೇವೆ ಮಾಡಿದಂತೆ 12 ವರ್ಷ ಗುರುಕುಲ ಸೇವಾ ಮಾಡಬೇಕು ಅಂತ ಇದೆ ಪುರುಷರಿಗೆ. ಆಮೇಲೆ ವಿವಾಹ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು. ಹಾಗೇ ಸ್ತ್ರೀಯರಿಗೆ ಗಂಡನ ಮನೆಯಲ್ಲಿ ಸೇವೆ ಮಾಡೋದಿದೆಯಲ್ಲ, ಅದೇ ನಿಜವಾದ ಗುರುಕುಲ ವಾಸ. ಎಷ್ಟರ ಮಟ್ಟಿಗೆ ಅಂದರೆ, ನಾವು ನೀವು ಮಾಡೋದು ಬಿಡ್ರಿ ಹೋಗಲಿ, ಲಕ್ಷ್ಮೀದೇವಿ ಕೋಟಿ ಕೋಟಿ ಭೃತ್ಯರಿದ್ದಾರೆ ಭಗವಂತನಿಗೆ. ಆ ಎಲ್ಲ ಭೃತ್ಯರು ಎಲ್ಲ ಕರ್ಮಗಳನ್ನು ತಾವೇ ಮಾಡಬೇಕು ಅಂತ ಬರ್ತಾರೆ. ಆದರೆ ರಮಾದೇವಿ ಅವ್ರು ಯಾರಿಗೂ ಅವಕಾಶವನ್ನು ಕೊಡೋದಿಲ್ಲ. ಛತ್ರ ಚಾಮರ ವ್ಯಜನ ಪರ್ಯಂಕ ತಾನೇ ಎಲ್ಲ ರೂಪದಿಂದ ಇದ್ದು ಭಗವಂತನ ಸೇವೆಯನ್ನು ಮಾಡ್ತಾಳೆ, ಗಂಡನ ಪ್ರೀತಿಯನ್ನು ಪಡಿಸ್ತಾಳೆ. ಅದು ನಿಜವಾದ ಸ್ತ್ರೀಯ ಧರ್ಮ. ಸ್ತ್ರೀ ಧರ್ಮ ನಾವಿಷ್ಟೆಲ್ಲ ನೋಡ್ತಾ ಇದ್ದೀವಲ್ಲ ಪ್ರತಿನಿತ್ಯ, ಅದರಲ್ಲಿ ಮೊದಲನೇ ಧರ್ಮ ಪತಿಯನ್ನ ಎಲ್ಲ ರೀತಿಯಿಂದ ಸಂತೃಪ್ತಿ ಪಡಿಸಬೇಕು. ಅಲ್ಲಿ ಭಗವಂತ ಕೂತು ಅನುಗ್ರಹ ಮಾಡ್ತಾನೆ. ಅದನ್ನು ಇಲ್ಲಿ ತಿಳಿಸ್ತಾರೆ. ಗೃಹ ಭಾಂಡಾಧಿಕಂ ಸರ್ವಂ ವಾಗ್ಯತಾ ನಿಯತೇಂದ್ರಿಯ ಸಂಶೋಧನೆ ಪ್ರತಿದಿನಂ ಪೂಜಾರ್ಥಂ ಪರಮಾತ್ಮನಃ. ಪೂಜೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಗಂಡ ಪೂಜೆ ಮಾಡ್ತಾ ಇರ್ತಾರೆ, ಮಾವ ಪೂಜೆ ಮಾಡ್ತಾ ಇರ್ತಾರೆ. ಯಾರೇ ಪೂಜೆ ಮಾಡ್ತಾ ಇರಲಿ ಆ ಸಮಯದಲ್ಲಿ ಹರಟೆ ಹೊಡಿಬಾರ್ದು, ಮಾತಾಡಬಾರ್ದು ಜೋರಾಗಿ. ಅವ್ರು ಪೂಜೆ ಮಾಡೋರಿಗೆ ನೀವು ತೊಂದರೆ ಕೊಟ್ಟ ಹಾಗೆ. ಆ ಪೂಜೆ ಮಾಡೋದ್ರಲ್ಲಿ ನೀವು ಭಾಗವಹಿಸಬೇಕು, ನೀವು ನೋಡಬೇಕು. ಬಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ 5 ನಿಮಿಷ 10 ನಿಮಿಷ ಅಭಿಷೇಕ ಮಾಡೋ ಸಮಯದಲ್ಲಿ, ಕೊನೆಗೆ ಮಂಗಳಾರತಿ ಮಾಡೋ ಸಮಯದಲ್ಲಿ ಬಂದು ದೇವರ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ನಿಜವಾದ ಪೂಜೆ. ಗ್ರಹ ಕರ್ಮವ ಬ್ಯಾಸರಿದಲೆ ಪರಮೋತ್ಸಾಹದಿ ಮಾಡುತ್ತ ಮೂರ್ಜಗದ ಮಹಿತನ ಸೇವೆ ಇದೆಂದೆನುತ್ತಲಿ ಮೋದದಿ ಅಹರ್ಹರ್ಕಮದಿ ಸಮರ್ಪಿಸುವುದೇ ಫಲವಿದು ಬಾಳ್ದುದಕ್ಕೆ. ಭಗವಂತ, ಇದು ನಿನ್ನ ಸೇವೆ, ನೀನು ಕೊಟ್ಟಿರುವಂತಹ ಒಂದು ಸುವರ್ಣ ಅವಕಾಶ. ಹಾಗಾಗಿ ನಾನು ಈ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಅನ್ನುವಂತಹ ಅನುಸಂಧಾನದಿಂದ ನೀವೇನು ಮಾಡಬೇಕು? ಆಯಾ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಯಾ ಕರ್ಮಗಳನ್ನು. ಇನ್ನು ಇದರ ಜೊತೆಗೆ ಪಾತ್ರೆ ಅಂತ ಇಲ್ಲೊಂದು ಶಬ್ದ ಬಂತು. ಪಾತ್ರೆಗಳನ್ನು ಸ್ವಚ್ಛವಾಗಿಡಬೇಕು. ಪಾತ್ರೆಯನ್ನು ಬಳಸೋದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಶಾಸ್ತ್ರ ಒಂದು ನಿಯಮವನ್ನು ಮಾಡಿದೆ. ಏನು? ಚತುರ್ವಿಧಾನಾಂ ಭಾಂಡಾನಾಂ ಕ್ಷಾಲನಂತು ಸಮಾಚರೇತ್ ಪಾಚಕಾನಿ ಬಹಿಷ್ಟಾನಿ ಜಲಸ್ಯಾಯನಾನಿ ಚ. ನೋಡಿ, ಸ್ಥಾಪನಾದಿ ಪಿದಾರಾರ್ಥಂ ಚತುರ್ವಿಧ ಬುಧಾಹೃತಂ. 4 ವಿಧವಾದ ಪಾತ್ರೆಗಳು ಇಟ್ಕೋಬೇಕಂತ ಮನೆಯಲ್ಲಿ. ಪಾತ್ರೆಗಳಲ್ಲಿ 4 ವಿಧ ಮಾಡಬೇಕು. ಮೊದಲನೇದ್ದು ಅಡಿಗೆ ಮಾಡುವಂತಹ ಪಾತ್ರೆಗಳು ಒಂದು ವಿಭಾಗ. ಈ ಪಾತ್ರೆಗಳಿಂದ ಅಡಿಗೆಯನ್ನು ಮಾತ್ರ ಮಾಡಬೇಕು, ಬೇರೆ ಎದಕ್ಕೂ ಬಳಸಬಾರದು. ಇನ್ನು ಎರಡನೇದಾಗಿ ಶೌಚಕ್ಕೆ ಹೊರಗಡೆ ಹೋದಾಗ ಬೇಕಾಗುವಂತಹ ಪಾತ್ರೆಗಳು, ಅದನ್ನು ಒಂದು ವಿಭಾಗ ಮಾಡಬೇಕು. ಇನ್ನು ಮೂರನೇದಾಗಿ ನೀರನ್ನು ತರುವಂತಹ ಪಾತ್ರೆಗಳು, ನೀರು ಹಿಡಿಲಿಕ್ಕೆ ಬೇಕಾಗಿರುವಂತಹ ಕೊಡಗಳಾಗಿರ್ಬೋದು, ಯಾವುದೇ ಪಾತ್ರೆಗಳಾಗಿರ್ಬೋದು, ಇದು 3ನೇ ಭಾಗ. ಇನ್ನು 4ನೇದ್ದು ನೀರನ್ನು ತುಂಬಿಡುವಂತಹ ಪಾತ್ರೆಗಳು, ಅಂದರೆ ಅದರ ಮೇಲೆ ಮುಚ್ಚಿಡುವ ಪಾತ್ರೆಗಳು. ಮುಚ್ಚಳ ಅಂತ ನಾವೇನು ಹೇಳ್ತೀವಲ್ಲ ಸಾಮಾನ್ಯ ಭಾಷೆಯಲ್ಲಿ, ಮುಚ್ಚಗಳನ್ನು ಪ್ರತ್ಯೇಕವಾಗಿ ಮುಚ್ಚಬೇಕು. ಎಲ್ಲ ಪಾತ್ರೆಗಳಿಗೆ ಸೇರಿ ಒಂದೇ ಮುಚ್ಚಳ ಮುಚ್ಚಬಾರದು, ಪ್ರತ್ಯೇಕವಾಗಿ. ನನ್ನ ಮಾತಲ್ಲ, ಓದ್ಬಿಡ್ತೀನಿ. ಪೃಥಗ್ಗತಾನಿ ತೇಷ್ವಪಿ ವಿನ್ಯಸೇತ್ ನಾನ್ಯೋನ್ಯ ಸಂಕರಂ ಕುರ್ಯಾತ್ ಭಾಂಡಾನಾಂ ಸರ್ವಕರ್ಮಸು. ಎಲ್ಲ ಪಾತ್ರೆಗಳಿಗೂ ಬೇರೆ ಬೇರೆಯಾಗಿರುವಂತಹ ಮುಚ್ಚಳವನ್ನು ಬಳಸಬೇಕು ಅಂತ ಹೇಳ್ತಾರೆ, ಒಂದೇ ಬಳಸಬಾರದು. ಇದಕ್ಕೊಂದಿಷ್ಟು ನಿಯಮಗಳನ್ನು ಹೇಳ್ತಾರೆ. ಪಾತ್ರೆಗಳನ್ನು ಬಳಸೋದು ಹೇಗೆ, ಈ 4 ಪಾತ್ರೆಗಳನ್ನು, ಅದನ್ನು ಮುಂದಿನ ವಾರ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ.